ಗಾಯ್ಸ್ ಇವಾಗ ಓರಿಯನ್ ಮಾಲ್ ಎಂಟ್ರಿ ಆಗ್ತಿದ್ದೀವಿ. ಇಲ್ಲೇ ಇದ್ದೀವಿ ಈಗ ಹೊರಟಿದ್ದೀವಿ ಒಳಗಿನ ಆಚೆಯಿಂದ. ಅಲ್ಲಿಂದ ಬಂದ್ವಿ ಇಸ್ಕಾನಿಂದ. ನಿಯರ್ ಗೈಸ್, ನಿಯರ್ ಇಲ್ಲಿಂದ ನೋಡಿ ಬಂದ್ವಿ ಓರಿಯನ್ ಮಾಲಿಗೆ ಬಂದ್ವಿ ಗೈಸ್. ಇವಾಗ ಓರಿಯನ್ ಮಾಲ್ ಎಂಟ್ರಿ ಆಗ್ತಿದ್ದೀವಿ. ಫುಲ್ ಚೆಕ್ ಇನ್ ಮಾಡ್ಕೊಂಡು ಒಳಗೆ ಹೋಗೋಣ ಇಲ್ಲಿಂದ. ಡ್ರೆಸ್ ಸೇಲ್ ಅಂದರೆ ಡ್ರೆಸ್ ಮಾಡಿಸ್ಬಿಟ್ಟವ್ರಲ್ಲ. ನಂಗೆ ಆಡೋದು ಬೇಡ. ಹಾಂ ಯಾವ ಸೈಡು? ಇಲ್ಲ ಅಲ್ಲೇಲೋ ಗೈಸ್, ನಾವು ಎಂಟ್ರಿ ಇಲ್ಲೇ ಅಂದ್ಕೊಂಡ್ವಿ, ಅಲ್ಲಿದೆ ಎಂಟ್ರಿ. ಎರಡೆರಡು ಎಂಟ್ರಿ ಮಾಡ್ತಿದ್ರೆ ಹಿಂಗೆ ಆಗೋದು ನಮಗೆ. ಎಂಟ್ರಿ ಒಂದು ಕಡೆ, ಎಕ್ಸಿಟ್ ಒಂದು ಕಡೆ. ಮತ್ತೆ ಅಲ್ಲೇ ಯಾರನ್ನು ಬಿಡ್ತಿರೋದು ಮತ್ತೆ ಅಲ್ಲೆಲ್ಲ ಫೇಮಸ್ ಅದಾರ ಏನು? ಸೈಕಲ್ ನೋಡಿ ಹೆಂಗೈತೆ, ಸ್ಪೋರ್ಟ್ಸ್ ಸೈಕಲ್, ಬ್ಯಾಗ್ ಡೇಪೋ ಅದೊಂದು. ಇಲ್ಲೇ ಗಾಯ್ತು ಎಂಟ್ರಿ. ಇಲ್ಲೇನು ಚೆಕ್-ಇನ್ ಇಲ್ಲ. ಅಲ್ಲಿ ಅವ್ರ ವರ್ಕರ್ಸ್ ಅಂತ ಇಲ್ಲ, ಇಲ್ಲೂ ಚೆಕ್-ಇನ್ ಇದೆ. ಮತ್ತು ಅಲ್ಲೇ ಬಿಡ್ಬೋದಿತ್ತಲ್ಲ ಹಂಗಾದ್ರೆ. ಎಂಟ್ರಿ ಆಗಿದೆ ಇವಾಗ ಮಾಲೊಳಗೆ. ಆ ಸೆಕೆಯಲ್ಲಿ ಬಂದಿದ್ದಕ್ಕೂ ಇಲ್ಲಿ ತಣ್ಣಗೆ ಆಗ್ತಿರೋದಕ್ಕೂ ಚೆನ್ನಾಗಿದೆ. ನೋಡಿ ಗೈಸ್ ಹೆಂಗಿದೆ ನೋಡಿ ಗೈಸ್. ಫುಲ್ ಕ್ರೇಜಿ ಅಂದ್ಕೊಳ್ಳಿ, ಫುಲ್ ಕ್ರೇಜಿ. ಫೋಟೋ ತಗೊಳ್ಳೋಣ ತಡಿಯೋ, ಫೋಟೋ ತಗೊವಂತೆ ಎಷ್ಟೊತ್ತಿರ್ತೀವಿ. ಗೈಸ್ ಇವಾಗ ಎಂಟ್ರಿ ಆಗಿದೆ ಒಳಗಡೆ. ನೋಡಿ ಗೈಸ್ ಎಲ್ಲ ಯೂನಿಕ್ಲೋ ಚೆನ್ನಾಗಿದೆ. ನಾವು ಅವಾಗ ಬಂದಾಗ ಯಾವ ವೀಡಿಯೋನೂ ಮಾಡ್ತಿರಲಿಲ್ಲ, ವ್ಲಾಗು ಶುರು ಮಾಡಿರಲಿಲ್ಲ ಅವಾಗ ನಾನು ಬಂದಾಗ. ಈಗ ವ್ಲಾಗ್ ಶುರು ಮಾಡಿದ್ದೀನಿ. ಈಗ ಬೆಂಗಳೂರಲ್ಲೇ ಇದ್ದೀನಿ, ಎಲ್ಲ ಕಡೆ ಉಳಿಯೋದು. ನೋಡಿ ಕುತ್ಕೊಂಬಿಟ್ಟ ಸುಸ್ತಾಗಲಿ. ಗೊತ್ತಾ ಆ ಕಡೆ ಸುಸ್ತಾಗಿ ಕುತ್ಕೊಂಡ್ವಿ ಗೈಸ್. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ಎಲ್ಲ ಕಡೆ ಸುತ್ತಾಡ್ಕೊಂಬರೋದು. ಬಟ್ಟೆ ಶಾಪಿಂಗ್ ಅಂತೆ ಬರುತ್ತೆ. ನಮಗೂ ಟೈಮ್ ಬರುತ್ತೆ ಮಾಮ್, ಏನೋ ನಮಗೂ ಟೈಮ್ ಬರುತ್ತೆ, ಬರೋಣ. ಇದಕ್ಕೆಲ್ಲ ಮಾಲಾ ಫೇಶಿಯಾಗೆ ಹೋಗೋಣ, ಮಾಲಾ ಫೇಶಿಯಾಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ. ನಮಗೂ ಟೈಮ್ ಬರುತ್ತೆ, ಎಲ್ಲರಿಗೂ ಒಂದು ಟೈಮ್ ಇರುತ್ತೆ. ಇವಾಗ ಜಸ್ಟ್ ನೋಡೋಕೆ ಬಂದಿರ್ಬೋದು. ನೋಡಿ ಈ ಸೆಕ್ಷನ್ಗೆ ಹೋಗ್ತೀಯಾ? ಲೆಫ್ಟ್ ಸೈಡಲ್ಲಿ ಐತೆ ನೋಡು, ಆ ಸೆಕ್ಷನ್ ನೋಡು ಲೆಫ್ಟ್ ಸೈಡಲ್ಲಿ. ಹೌದಾ, ಬನ್ನಿ ಹೋಗೋಣ. ಆಜಿಯೋ ಕ್ಲಾತ್ಸ್ ಇಲ್ಲೇ ಐತಾ? ಪರವಾಗಿಲ್ಲ, ಎಲ್ಲೂ ಚೆನ್ನಾಗೈತೆ. ಬನ್ನಿ ನೋಡೋಣ ಎಲ್ಲೆಲ್ಲಿ ಹೋಗೋದಂತ. ಹೋಗೋಣ, ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ. ಇದು ಎಕ್ಸಿಟ್ ಯಾಕೆ ಹೋಗ್ತೀಯವ? ಇಲ್ಲೇನದು ಕಿಡ್ಸ್ ಇದು ನೋಡ್ಕೊಂಬರ್ಬೋದು ಬಾ. ಇದನ್ನ ಏನು ಬೇಕು ಸರ್? ಏನು ಬೇಕು ಸರ್? ಎಷ್ಟು ಬೇಕು ಸರ್? ಎಷ್ಟು ಬೇಕು ಸರ್ ಅಂತ ಬಾ ನೋಡೋಣ. ಗೈಸ್ ಪೆಟ್ ಫುಡ್ಸ್ ಬಾ ಗೈಸ್. ಇಲ್ಲಿ ಯಾವುದೇ ಅಂಗಡಿಗೆ ಹೋದ್ರು ವೀಡಿಯೋ ಮಾಡೋಕೆ ಬಿಡುತ್ತೆ ಅಲ್ಲ, ಆಚೆನೇ ಮಾಡ್ತಾಯಿದ್ದೀವಿ. ಒಳಗೆ ಹೋಗಿದ ತಕ್ಷಣ ವೀಡಿಯೋ ನಾಟ್ ಅಲೌಡ್ ಅಂತ ಅಂದ್ಬಿಟ್ಟು. ಸೊ ನಾವು ವಿ ಆರ್ ಗೋಯಿಂಗ್ ಟು ಅನದರ್ ಸೈಡ್. ಫುಲ್ ಕ್ಲಾತ್ ಕಲೆಕ್ಷನ್ಸ್ ಗೈಸ್. ಇಲ್ಲಿ ಫಸ್ಟ್ ಫ್ಲೋರ್ ಫುಲ್ ಕ್ಲಾತ್ ಕಲೆಕ್ಷನ್ಸ್. ಸ್ವಲ್ಪ ತಿನ್ನೋದು ಇದೆ, ಸ್ನ್ಯಾಕ್ಸ್ ಇದೆ. ಬೇಡ ತೋರಿಸ್ಬಿಡುವೆ ಇವಾಗ ಮಿಸ್ ಆಗಿದ್ದೆ. ಕ್ಲಾತ್ ಕಲೆಕ್ಷನ್ಸ್ ಚೆನ್ನಾಗಿದೆ ಗೈಸ್. ಇದು ಪ್ಯಾಂಟಲೋನ್ಸ್ ಅಲ್ಲೋ ಇಲ್ಲ ಅನ್ಸುತ್ತೋ ಕ್ಯಾಮ್ರಾ. ಬಟ್ಟೆ ಕ್ಲಾತ್ಸ್ ಸೆಲೆಕ್ಷನ್ ಬಂದಿದ್ದೀವಿ. ಕ್ಲಾತ್ಸ್ ನೋಡೋಣ ಅಂತ ಕರ್ಕೊಂಬಂದವನೇ. ಜೆಂಟ್ಸ್ದಿಲ್ಲ ಅಲ್ಲೂ. ಅಲ್ಲಿ ಆ ಕಡೆ ಐತೆ ಬಾ ಮೆನ್ಸ್. ಗೈಸ್ ಇಲ್ಲೇ ಎಷ್ಟೊಂದು ಇಲ್ಲೇ ಫೋಟೋ ತಕ್ಕೊಂಬಿಟ್ಟು ಈಗ ಹೋಗ್ತಿದ್ದೀವಿ. ಅಲ್ಲಿ ನೋಡ್ಕೊಂಡು ಬಂದ್ವಲ್ಲ, ಈ ಕಡೆ ಬಾರೋ, ಆ ಕಡೆ ಹೋಗೋದ. ಚಾಯೋಸ್ ಸ್ಟಾರ್ ಬಕ್ಸಿಗೆ ಹೋಗೋಣ ಮಚ್ಚ. ಯಾಕೆ ಜೀವ ಡಗ್ ಅಂದ್ಬಿಡುತ್ತಲ್ಲ ಒಂದು ಸೆಕೆಂಡ್ ರೇಟ್ ನೋಡ್ಬಿಟ್ಟು. ರವಿ ಜೀವ ದುಡ್ಡು ನಿಮ್ಮ ಅಪ್ಪ ಕೊಡ್ತಾನೆ.
ಟಗ್ ಬಿಡುತ್ತಲ್ಲ ಒಂದೇ ಸತಿಗೆ. ಏಯ್ ಏಯ್ ಬ್ಯಾಗ್ ಹಾಕೊಂಡು ಸುಮ್ಮನೆ ಹೋಗ್ತಿದ್ದಾನೆ ಗೈಸ್, ಬಿಟ್ಟು 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 ಹೋಗ್ತಿದ್ದಾನೆ ಹಂಗೆ ಒಬ್ಬೊಬ್ಬನೇ ಹೋಗ್ತಾನೆ ಬಿಟ್ಟು ಬಿಟ್ಟು. ಮೂವಿ ಯಾವ್ದು ರಿಲೀಸ್ ಆಗಿರ್ಬೋದು? ಅದು ಯಾವುದೋ ಅದು ಅಬ್ಸೆಷನ್ ಏನೋ ಅದು. ಅಬ್ಸೆಷನ್ ಮೂವಿ ಅನ್ಸುತ್ತೆ ಕಣ. ಅಬ್ಸೆಷನ್ ಮೂವಿಲು ಹೋಗ್ಬೇಕು ನಾವು ಒಂದ್ಸತಿ ಹೋಗ್ಬೇಕು. ಅಬ್ಸೆಷನ್ ಮೂವಿಗೆ ಹೋಗ್ಬೇಕು ಬಾ. ಓ ಅದು ಕ್ಲಾಸ್ ಇದು. ಮೇಲ್ಗಡೆ ಅನ್ಸುತ್ತಲ್ಲ ಡಾಮಿನೋಸ್ ಎಲ್ಲ ಫುಲ್ಲು. ಬಾ ಮೇಲೆ ಹೋಗೋದು. ಬನ್ನಿ ಇಲ್ಲೆಲ್ಲ ಏನಿಲ್ಲ, ಎಲ್ಲ ಶೂ ಕಲೆಕ್ಷನ್ಸು, ರಿಲಯನ್ಸ್ ಇದೆಲ್ಲ. ಗಿಂಬಲ್ ನೋಡ್ಕೊಂಬರೋದ ರಿಲಯನ್ಸಲ್ಲಿ? ನಾನು ತಗೋಬೇಕು ಹಿಂಗಿದ್ರು. ಹಾಂ ಜಾಸ್ತಿ ಅಲ್ಲ ಗಿಂಬಲ್ ನೋಡು. ಒಬ್ಸೆಷನ್ ಮೂವಿ ಕೊಣೋದು. ಅಲ್ಲ ಒಬ್ಸೆಷನ್ ಅಲ್ಲ, ಇದು ಯಾವುದೋ ಬೇರೆ. ಜೂನಿಗೆ ರಿಲೀಸ್ ಆಗೈತಾ ಏನು? ಜೂನ್ 26. ಹಾಂ ರಿಲೀಸ್ ಆಗಿರೋದು ಜನವರಿಲೇ ರಿಲೀಸ್ ಆಗಿರೋದಾ ಏನದು? ಜೂನು. ಹಾಂ ಇವಾಗ ಆಯ್ತಲ್ಲ. ಎಷ್ಟು ತಾರೀಕು? ಇವಾಗ ಜೂನು. ಈಗ ಜೂನೇ ಇವಾಗ. ಎಷ್ಟನೇ ತಾರೀಕು? ಇನ್ನು 26 ರಿಲೀಸ್ ಆಗೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಒಬ್ಸೆಷನ್ ಮತ್ತೆ ಆಗಿಲ್ವಾ ರಿಲೀಸು? ಒಬ್ಸೆಷನ್ ಆಗೈತ್ ಕಣೋ. ಅದು ಒಬ್ಸೆಷನ್ ಅಲ್ಲ ಹಂಗಾರೆ, ಬೇರೆದು ಯಾವುದು? ಫ್ರೆಂಡ್ಸ್ ಎಲ್ಲ ಬಂದಾಗ ಹೋಗ್ತೀವಿ ಗೈಸ್, ಅವಾಗ ವ್ಲಾಗ್ ಮಾಡ್ತೀವಿ. PVRಗೆ ಹೋಗ್ತೀವಿ. ಪ್ಲ್ಯಾನ್ ಇತ್ತು ಒಂದು ಮೂವಿಗೆ ಬರೋಣ ಅಂತ. ಸೊ ಅದು ಸಡನ್ನಾಗಿ ಚೇಂಜ್ ಆಯಿತು. ಯಾವುದಕ್ಕೆ ಬರ್ಬೋದು ಮಗ ನಾವು ಹಿಂಗೆ ಬಂದರೆ? ಯಾವುದು ಟಾಕ್ಸಿಗೆ ಬರ್ಬೋದಾ? ಇಲ್ಲ ಅಂದರೆ ಟಾಕ್ಸಿಗೆ ಇನ್ನೂ ಮುಂದಿನ ವರ್ಷ. ರಾಮಾಯಣಕ್ಕೆ ಬರ್ತದೆ. ರಾಮಾಯಣಗೆ PVRಗೆ ಬರೋದು. ಏನು ತಿನ್ಬೋದು ನಾನು? ಹಾಂ ಇಲ್ಲ, ಅದು ಮೇಲ್ಗಡೆ ಕಿಡ್ಸ್ ಝೋನ್, ಅದು ಕಿಡ್ಸ್ ಝೋನ್. ಆಮೇಲೆ ಹೋಗಿ ಬರೋಣ. ಫಸ್ಟ್ ಹೊಟ್ಟೆಗೆ ಹಾಕ್ಕೊಂತೀವಿ ಗೈಸ್, ಆಮೇಲೆ ಹೋಗ್ತೀವಿ ಕಿಡ್ಸ್ ಝೋನ್ಗೆ. ನೋಡು ಡಾಮಿನೋಸ್ ಚೆನ್ನಾಗಿರುತ್ತೆ. ಯಾವ್ದು ಚೆನ್ನಾಗಿರುತ್ತೆ? ಅಲ್ಲೇ ನೋಡು ಡಾಮಿನೋಸ್. ಅಲ್ಲಿ ಡಾಮಿನೋಸ್ ಹೋಗೋಣ, ಪಿಜ್ಜಾ ಹಾಕಿರೋಣ. ಗೊತ್ತಿದ್ದಲ್ಲಪ್ಪ ಪಿಜ್ಜಾ ಅಡ್ಡಿ ನನ್ನ ಮಕ್ಕಳ ನೀವು ಮನುಷ್ಯ ಇದು ಜೀವನಾನ. ಯಾವುದಕ್ಕೆ ಹೋಗೋಣ ನೋಡು. ಸಂಡೇ ನೋಡು ಮಗ, ಏನು ಬೇಕು ಇದು ತಿಂತೀಯಾ? ಡೆಸರ್ಟ್ಸ್ ತಿಂತೀಯಾ? ಡೆಸರ್ಟ್ಸು ಬೇಡವಾ? ಏನು ಬೇಕು ಹೇಳು? ಎಲ್ಲ ಜಾಗನೇ ಇಲ್ವಲ್ಲೋ. KFCಗೆ ಹೋಗ್ತೀಯಾ ನೀನು? KFCಗೆ ಹೋದ್ರೆ ನಾನು ಬರಲ್ವಲ್ಲ. ನಾವು ಪ್ಯೂರ್ ನಾನ್ ವೆಜ್. ನಾವು ಪ್ಯೂರ್ ವೆಜ್, ನೀನು ಪ್ಯೂರ್ ನಾನ್ ವೆಜ್ಜಾ? ನಾವು ಬರಲ್ವಲ್ಲ, ನೀನು ಹೋಗ್ತೀಯಾ? ಬಾ ನೋಡೋಣ ಯಾವ್ದು ಸಿಗುತ್ತೆ ಅದಕ್ಕೆ ಹೋಗೋದು. ಇತ್ತವಣ ಏನಿದು? ಫಲ್ಲೋಡ. ಓ ಏನು ತಿನ್ನೋದು? ಏನು ತಿನ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಡೆಸರ್ಟ್ಸ್ ಜಾಸ್ತಿ ಇದೆ. ಪಿಜ್ಜಾ ನೋಡು, ವೆಜ್ ಪಿಜ್ಜಾ ತೊಗೊತೀವಿ ಗೈಸ್. ಯಾವ್ದು ತೊಗೊಳೋದು? ಯಾವ್ದು ತೊಗೊಳೋದು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಯಾವ್ದು ತೊಗೊಳೋದು? ಪೆರಿ ಪನ್ನೀರ್ ಪಿಜ್ಜಾ ತೊಗೊಳೋಣ? ಹಾಂ ಮೀಡಿಯಮ್ ತೊಗೊಳೋಣ, ಲಾರ್ಜ್ ತೊಗೊಳೋಣ? ಮೀಡಿಯಮ್ 575. ಇದೇ ತೊಗೊಂಡು ಹಾಂ ರೆಗ್ಯುಲರು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ರೆಗ್ಯುಲರ್ ಸಾಕಲ್ಲ? ರೆಗ್ಯುಲರ್ ಪಿಜ್ಜಾ ಕೊಡಿ. ಒಂದು 15ರಿಂದ 20 ನಿಮಿಷ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಟೇಬಲ್ ನೋಡ್ತಾ ಇದ್ದೀವಿ. ಬಾಲ್ ಕಾಲೇಜ್ ಇಲ್ಲಿ ಯಾರೋ ಖಾಲಿ ಮಾಡ್ಕೊಂಡಾಗ ಟೇಬಲ್ ಖಾಲಿ ಇದೆ, ಕೂತಿದ್ದೀವಿ. ಒಂದು ರೆಗ್ಯುಲರ್ ಪಿಜ್ಜಾ, ಪನ್ನೀರ್ ಪಿಜ್ಜಾ ಹೇಳಿದ್ದೀವಿ. ಬಂದಮೇಲೆ ತಿಂದ್ಬಿಟ್ಟು ಮುಂದಿನ ಕೆಲಸ ನೋಡೋಣ. ಇನ್ನೊಂದು ಸ್ವಲ್ಪ ಸುತ್ತಾಡಿದಾರೆ. ಬಿಲ್ ನೋಡಿ, ಶುದ್ಧ ಬಿಲ್ ಕೊಟ್ಟವ್ರೆ ಒಂದು ಪಿಜ್ಜಾಗೆ. ಇನ್ನೇನೇನು ತಗೊಂಡಿದ್ರೆ ಇನ್ನೂ ಎಷ್ಟು ಕೊಡೋರು? ಓದ್ತಾನೆ, ಡೀಪಾಗಿ ಓದ್ತಾನೆ. ಏನೈತೆ ಅದೇನೇ GST PLT ಎಲ್ಲ ಹಾಕೋರೆ. ಇನ್ನೇನು ನೋಡ್ತಾನೆ.
ಬನ್ನಿ ಗೈಸ್, ಇನ್ನು 15-20 ನಿಮಿಷ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿ. ಗೈಸ್ ಇವಾಗ ಆರ್ಡರ್ ಬಂದಿದೆ. ಅಯ್ಯೋ 15 ನಿಮಿಷ 20 ನಿಮಿಷ ಕಾಯ್ದಿದ್ದೀವಿ ಗೈಸ್. ಅದು ನಂಬರ್ ವೈಸು ಕೊಡೋದು. ಓಪನ್ ಮಾಡಂಗೆ ಓಪನ್ ಮಾಡೋಣ ಬನ್ನಿ. ಎರಡು ಕೊಟ್ಟವ್ರಲ್ಲ ಸಾಸ್ನ, ಒಂದೇ ಒಂದು ಕೊಟ್ಬಿಟ್ಟವ್ರೆ ಕೆಚಪ್ನ. ನೋಡಿ ಗೈಸ್, ಇಲ್ಲಿ ಪಿಜ್ಜಾ, ಪನ್ನೀರ್ ಪಿಜ್ಜಾ, ಪೆರಿ ಪೆರಿ ಪನ್ನೀರ್, ಚಿಲ್ಲಿ ಫ್ಲೇಕ್ಸ್ ಹಾಕಿ ಮಗ, ಚಿಲ್ಲಿ ಫ್ಲೇಕ್ಸ್ ಇದು ಹಾಕಿ. ಇಲ್ಲಿಂದ ತಿಂದ್ಬಿಟ್ಟು ಹೊರಡ್ತೀವಿ ಗೈಸ್. ತಿಂದ್ಬಿಟ್ಟು ಮೇಲೆ ಪ್ಲೇ ಝೋನ್ ಸ್ವಲ್ಪ ನೋಡ್ತೀವಿ. ಹೋದ್ರೆ ಆಡೋಕ್ಕಾದ್ರೆ ಆಡ್ತೀವಿ, ಏನೋ ಇಲ್ಲ ಅಂದರೆ ಇಲ್ಲ. ಪ್ಲೇ ಝೋನಲ್ಲಿ ಒಂದೇ ಕಡೆ ಉದುರಿಸ್ಬೇಡ ಅಲ್ಲಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ದ ಗೈಸ್, ಚೆನ್ನಾಗಿ ಖಾರ ಮಾಡ್ದ. ಇದು ಗೈಸ್ ಕಂಪ್ಲೀಟ್ ಸೀಟ್ ಶುರು ಹಚ್ಕೊಂಡು. ಮೂರೇ ಭಾಗನ ಮಾಡಿರೋದು ಇವರು. ಇಲ್ಲ ಹಾಂ, ಇಲ್ಲೊಂದೈತೆ, ಇಲ್ಲೊಂದೈತೆ, ಇಲ್ಲೊಂದೈತೆ. ಎತ್ತು ಎತ್ತು ನಾವು ದೊಡ್ಡ ಭಾಗ ಮಾಡಿದ್ದಾರೆ ಅನ್ಕೊಂಡ್ವಿ ಗೈಸ್. ಇಲ್ಲ ಪರವಾಗಿಲ್ಲ, ತಿನ್ಬೋದು. ಬನ್ನಿ ತಿನ್ನೋಣ. ಚೆನ್ನಾಗಿದೆ, ದುಡ್ಡು ಕೊಟ್ಟರೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಫುಲ್ಲು ಕಂಪ್ಲೀಟಾಗಿ ತಿಂದ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಎಲ್ಲ ಫುಲ್ಲು ಪಿಜ್ಜಾ ತಿನ್ಕೊಂಡಿದ್ವಿ, ವಾಪಸ್ ಹೊರಟಿದ್ದೀವಿ. ಸೊ ಬನ್ನಿ ವಾಪಸ್ ಹೊರಟಿದ್ದೀವಿ ಇವಾಗ. ಚೆನ್ನಾಗಿತ್ತಲ್ಲ ಮಗ? ಚೆನ್ನಾಗಿತ್ತು ಗೈಸ್, ಅಂಥದ್ದೇನಿದ್ದಿಲ್ಲ, ಚೆನ್ನಾಗಿತ್ತು. ಹಾಂ, ಗೋಪಿದ್ದ ಡಾಮಿನೋಸ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಆಫರ್ ಇರತ್ತೆ ನಾವು ಡಾಮಿನೋಸ್ಗೆ ಹೋಗಿದ್ರೆ ಅಲ್ಲೇ ಹೋಗ್ಬೇಕು. ಇವಾಗೆ ಇನ್ನೊಂದು ರೌಂಡ್ ಬ್ಯಾಟಿಂಗ್ ಹೊಡಿಯಾಗ ಹೊಟ್ಟೆ ತುಂಬತಪ್ಪ ನನಗೆ. ಅಲ್ಲಿ ದೇವಸ್ಥಾನದ ಪ್ರಸಾದ ಸ್ವಲ್ಪ ತಿಂದ್ಬಿಟ್ಟು ಇಲ್ಲೇ ಹೊಟ್ಟೆ ತುಂಬೈತೆ. ಮತ್ತೆ ಉಲ್ಟಾ ಹೋಗ್ತಿದ್ದೀವಲ್ಲೋ. ಬಾ, ಯಾಕೋ ಏನಾಯ್ತು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗಾಯ್ಸ್ ಬನ್ನಿ, ಗೇಮ್ ಝೋನಿಗೆ ಹೋಗ್ಬಿಟ್ಟು ಒಂದ್ಸತಿ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ. ಗೇಮ್ ಝೋನ್ಗೆ ಹೋಗ್ಬಿಟ್ಟು ಸ್ವಲ್ಪ ಸುತ್ತಾಡ್ಕೊಂಡು ಬಂದ್ಬಿಡೋಣ ಮೇಲೆ ಹೋಗಿ. ಲಾಸ್ಟ್ ರೌಂಡ್ ಡೆಸರ್ಟ್ಸ್ ತಿಂತೀಯಾ? ಗೇಮ್ ಝೋನಿಗೆ ಹೋಗೋಣ. ಬನ್ನಿ ಗೈಸ್, ಗೇಮ್ ಝೋನಿಗೆ ಹೋಗೋಣ. ಮೇಲ್ಗಡೆ ಐತೆ ನೋಡಿ, ಟೈಮ್ ಝೋನ್, ಸಾರಿ ಗೇಮ್ ಝೋನ್ ಇರೋದು ಎಲ್ಲಿ ಹೇಳೋ? ಲೂಲು ಮಾಲಲ್ಲಿ. ನೋಡ ಹುಡುಗನ್ ನೋಡ, ವಿ ಆರ್ ಹಾಕೊಂಡು ಹೆಂಗೆ ಮಾಡ್ತವನೆ, ಕಾರ್ ಓಡಿಸ್ತವನೆ. ನೀನು ಇದೆಯಾ ಹೋಮ್ಲೈಸ್? ಇದೆಲ್ಲ ಗೇಮ್ ಝೋನ್ಗೆ ವಾಶ್ರೂಮ್ ಹೇಗೆ ಕೀ ಬಂಚ್ ಎಲ್ಲ ಸಿಗ್ತಾವ ಮಾಮ್, ಆದರೆ ಜಾಸ್ತಿ. ಬಾ ಒಂದು ರೌಂಡ್ ಹೋಗಿ ಬರೋಣ, ಆ ಕಡೆ ಹೋಗಿ ಬರೋಣ ಬಾ. ಅದು ಬೌನ್ಸು ಮೇಲ್ಗಡೆ ಇದು, ಅದೇ 8 ಬಾಲ್ ಪೋಲು. ಹಾಂ, ಅದು ಆಡೋದು. ಲಿಫ್ಟಿಂದ ಸೀದಾ ಹೋಗ್ಬಿಡೋಣ ಕೆಳಗಡೆ. ಹಾಂ, ಟೈಮ್ ಝೋನ್ ಚೆನ್ನಾಗಿದೆ. ಇದ್ರದ್ದು ಕಣೆ ಇದು ಟಾಯ್ಸು ಕಿಡ್ಸಿಗೆ. ಹಾಂ, ಫೈನಲ್ಲಿ ಆಡೋದ ಜಾಸ್ತಿ ಇಲ್ಲೋ ಅಷ್ಟೇ. ನೋಡಿ ಗೈಸ್, ಇದೇ ಒಂಥರ ಸೌಂಡ್ ಐತೆ. ಎಲ್ಲ ಗೇಮ್ಸ್ ಆಡ್ತವ್ರೆ, ನಾವು ನೋಡಕ್ ಬಂದಿದ್ದೀವಿ. ನಮ್ಮ ಗೇಮ್ ಆಡೋ ವಯಸ್ಸು ಮುಗ್ದೋಗೈತೆ. ಗೈಸ್ ನೀವು ಒಂದೊಂದು ಕಮೆಂಟ್ ಹಾಕಿ. ನಾವು ಒಂದು ದಿವಸ ಬರೀ ಗೇಮ್ ಝೋನಿಂದೇ ಒಂದು ಸತಿ ವ್ಲಾಗ್ ಮಾಡಿಬಿಡ್ತೀನಿ. ಎಲ್ಲ ಕಮೆಂಟ್ ಹಾಕಿ. ಏನೋ
ಫ್ರೆಂಡ್ಸ್ ಬ್ಯಾಚ್ ಬಿಟ್ಟು ಬಂದ್ಬಿಟ್ಟು ಇವರ ಆಡೋ ಅವತಾರಗಳನ್ನ ಗೇಮ್ ಝೋನಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಕಮೆಂಟ್ ಹಾಕಿ ಗೇಮ್ ಝೋನಲ್ಲಿ ಒನ್ ಡೇ ಮಾಡಬೇಕಾ ಬೇಡವಾ ಅಂತ. ನಿಮ್ಮ ಕಮೆಂಟ್ ಮೇಲೆ ಬಿಟ್ಟಿದ್ದೆಲ್ಲ ಏನಾ ರವಿ? ಬರೋದು ಚಾಲೆಂಜ್ ವಿಡಿಯೋ ಮಾಡಬೇಕು ಅಂದ್ರೆ ಅದನ್ನ ಮಾಡಿ. ಗಾಯ್ಸ್ ಇವಾಗ ಹೊರಟಿದ್ದೀವಿ ಇಲ್ಲಿಂದ. ಎಲ್ಲೋ ನೆಕ್ಸ್ಟು ಇಲ್ಲಿಂದ ಹೊರಟಿದ್ದೀವಿ ಗೈಸ್. ಇವಾಗ ಈಗ ಹೋಗ್ಬಿಟ್ಟು ಊರಿಗೆ ಹೋಗ್ತೀನಿ. ನಮ್ಮ ಆಂಟಿ ಮನೆಗೆ ಹೋಗ್ತೀನಿ. ಸರಿ, ಊರಿಗೆ ಹೋಗಲ್ಲ ಇವತ್ತು. ಸೊ ಆಂಟಿ ಮನೆಗೆ ಹೋಗ್ತೀನಿ. ಲೆಟ್ಸ್ ಗೋ ಗೈಸ್. ಇಲ್ಲಿ ಹೆಂಗೆ ಸೈಕ್ ಆಯ್ತು ಗೊತ್ತಾ ಗೈಸ್? ಇವಾಗ ಲಿಫ್ಟಿಗೆ ಆದ್ವಿ, 2 ಲಿಫ್ಟಿಗೆ ಏನಾರಲ್ಲಿ 2 ಲಿಫ್ಟಿಗೆ ಕಾಯ್ದ್ವಿ. ಯಾರು ನೋಡಿದ್ರೆ ಫುಲ್ ತುಂಬಿಸ್ಕೊಂಬಂದ್ಬಿಟ್ಟು ಅವ್ರ ಮೇಲ್ಗಡೆಯಿಂದ ಬರಬೇಕಾದ್ರೆ ಇಷ್ಟೊತ್ತಿಗೆಲ್ಲ ಕೆಳಗೆ ಇರ್ತಿದ್ವಿ ನಾವು. ಓಯ್ ಎಲ್ಲೋ ಹೋಗ್ತಾವನೆ, ಬಾರ ಕೆಳಗೆ ಹೋಗೋದು ಬಾರ. ಇವಾಗ ನಾವು ಫುಲ್ ತುಂಬಿಸ್ಕೊಂಬಂದು ಇಷ್ಟೊತ್ತಿಗೆ ಕೆಳಗೆ ಇರ್ತಿದ್ವಿ ಗೈಸ್ ನಾವು. ನಮ್ಮ ಆಂಟಿ ಮಚ್ಚ ಇಲ್ಲಿಂದ ಗೈಸ್ ನಮ್ಮ ಆಂಟಿ ಬಿಡ್ತು ಫೋನ್. ಇಲ್ಲಿಂದನೇ ಕರೆಕ್ಟ್ ಕಣ ಇದೇ ಪ್ಲೇಸು ಬಿಡ್ತು. ಫುಲ್ ಎಲ್ಲೂ ಹೋಯ್ತು, ಅಂಡರ್ ಗ್ರೌಂಡಿಗೆ ಹೋಗಿ ಬಿದ್ದೈತೆ ಫೋನ್. ಮಟೇಶು ಪುಡಿ ಗೈಸ್ ನಮ್ಮ ಆಂಟಿದು ಫೋನು ಇಲ್ಲೇ ಬಿದ್ದಿದ್ದು. ಹೆಂಗಾಯ್ತು ಮಚ್ಚ ಅಂದರೆ ಡಿಸ್ಪ್ಲೇ ಕಿತ್ಕೊಂಡು ಆಚೆ ಬಂದೈತೆ. ಹಂಗೆ ಹೊಡೆದೋಗಿತ್ತು. ಇಲ್ಲಿಂದ ಆಚೆ ಹೋದ ಜಾಗ ಇತ್ತು. ಚೆನ್ನಾಗಿತ್ತು ಗೈಸ್, ಎಕ್ಸ್ಪೀರಿಯನ್ಸ್ ಒಳ್ಳೆ. ಇಬ್ಬರೇ ಬಂದಿದ್ದಾದರೆ ಬೇಜಾರಾಯಿತು. 4 ಜನ ಹೊರಟಿದ್ದು, ಇಬ್ಬರೇ ಬಂದ್ಬಿಟ್ವಿ. ಅಲ್ಲಲ್ಲೇ ಇತ್ತು. ಇಲ್ಲೇ ಇದಾವೆ ಏನಾ ರವಿ? 4 ಜನ ಹೊರಟಿದ್ದು, ಇಬ್ಬರೇ ಬಂದಿದ್ದು ಬೇಜಾರಾಯ್ತು ಅಷ್ಟೇ. ಅಲ್ವಾ? 4 ಜನ ಹೊರಟಿದ್ದು, ಇಬ್ಬರೇ ಬಂದ್ವಿ. ಅದೊಂದೇ ಬೇಜಾರಾಗಿದ್ವಿ. ಇಲ್ಲ ಅಂದರೆ ಇನ್ನೇನಿಲ್ಲ, ಅದೊಂದೇ. ಸೊ ಗೈಸ್ ಆಯಿತು. ಫುಲ್ ಆಚೆ ಬಂದಿದ್ದೀವಿ ಎಲ್ಲ. ಫುಲ್ ಡಿಸೈನ್ ಚೆನ್ನಾಗಿತ್ತು. ಮಾಸ್ಟರ್ ಪೀಸ್ ಫ್ರಮ್ ವೇಸ್ಟ್ ಅಂತೆ. ಏನು ಕ್ರೇಜಿ ಐತೆ ನೋಡಿದ್ದು ಮಚ್ಚ. ನಾನು ಹೋಸತಿ ನೋಡೇ ಇಲ್ಲಲ್ಲೋ. ರಿಮೋಟಿಂದ ಮಾಡಿರೋದ್ಲು, ರಿಮೋಟು ಕೀಬೋರ್ಡು. ಪ್ರೊಸೆಸರ್ಸ್ ನೋಡೋ ಅಲ್ಲಿಲ್ಲೋ, ಕೂಲರ್ಸು. ಚೆನ್ನಾಗಿ ಮಾಡೋರು ಕಣ. ರೀಸೈಕಲ್ ಡೇಲಿ ಸಖತ್ತಾಗಿ ಮಾಡೋರು ಗೈಸ್. ಇದು ನೋಡಿ ಇಲ್ಲಿ ಗೈಸ್. ಇವಾಗ ಎಕ್ಸಿಟ್ ಆದ್ವಿ ಗೈಸ್. ಓರಿಯನ್ ಮಾಲಿಂದ ಎಕ್ಸಿಟ್ ಆದ್ವಿ. ಫುಲ್ ಎಕ್ಸಿಟ್ ಆಗಿದೆ ಗೈಸ್. ನೋಡಿ ಇಲ್ಲಿ ಹೆಂಗೈತೆ. ಇದು WTC. ಯಾವುದೋ ಒಂದು ರೀಲಲ್ಲಿ ನೋಡಿದ್ದ. ಇದನ್ನು ತೋರಿಸ್ಬಿಟ್ಟು ಓರಿಯನ್ ಮಾಲ್ ಅಂತಾರಲ್ಲ, ಇದು WTC, ಇದು ಓರಿಯನ್ ಮಾಲ್ ಅಂತಾನೆ. ಇದು WTC, ಇದು ಓರಿಯನ್ ಮಾಲ್ ಅಂತಾನೆ ಮಚ್ಚ. ಸೊ ಸಖತ್ತ ಒಳ್ಳೆ ಎಕ್ಸ್ಪೀರಿಯನ್ಸ್. ಆದರೆ 4 ಜನ ಬರಬೇಕಿತ್ತು. ಸೊ ಅದೇ ಬೇಜಾರಾಗಿದ್ದು ಮಚ್ಚ ನನಗೆ. ಎಲ್ಲಿ ಯಾಕಡೆ ಎಲ್ಲೋ ಕರ್ಕೊಂಡು ಹೋಗ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ಕೊಂಡು ಟ್ರೈನ್ ಬರ್ತೈತೆ. ಟ್ರೈನ್ ಹೋಗ್ತೀಯಾ? ಯಾರೋ ನೋಡಿತಾರೆ. ಸೈಡ್ ಬರೋ ಟ್ರೈನ್ ಹೋಗಿ ಸಣ್ಮಕ್ಳು ಹೋದ್ರು. ದುಡ್ಡು ಕೊಡು. ನಿನ್ನ ಎಲ್ಲಿ ಬೇಕು ಅದ್ರ ಮೇಲೆ ಕುಂಡಿಸ್ತಾರೆ. ದುಡ್ಡು ಕೊಟ್ರೆ ಅದ್ರ ಮೇಲೆ ಕುಂಡಿಸ್ತಾರೆ ನಿನ್ನ ಯಾಕೆ ಅದ್ರೊಳಗೆ ಹೇಳ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇಲ್ಲೊಂದು ಯಾವ್ದಿದೆ, ಎಲ್ಲೊಂದು ಯಾವುದೋ ಪೂಲ್ ಐತೆ. ಪೂಲ್ ಅಲ್ಲ, ಲೇಕ್. ಚೆನ್ನಾಗೈತೆ, ಒಳ್ಳೆ ನೋಡೋಕೆ. ಇಲ್ಲ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ಬಿಟ್ಟು ಹೋಗೋದ. ಚೆನ್ನಾಗಿದೆ ಸ್ವಲ್ಪ ಚೆನ್ನಾಗಿದೆ. ನೋಡಿ 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 ಬೇಡ ಅಲ್ವ, ಸುಮ್ಮನೆ ಇರು. ಬೇಡ 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 ಆಯ್ತು, ಕೇಳ ನೋಡ. ಏನೋ ಅಣ್ಣನ ಸ್ಪೆಕ್ಸ್ ಕೇಳ್ತೀನಿ ಅಂತವ್ರೆ ಅವ್ರು. ಹೇಳಿದ್ರು ಬೇಡ, ನಾನು ಅದನ್ನೇ ಹೇಳಿದ್ದು ಬೇಡ ಅಂತ. ಸೊ ಗೈಸ್ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಫೋಟೋ ಶೂಟ್ ಎಲ್ಲ ಆಯಿತು. ನಮ್ಮ ರಿವ್ಯೂ ಚೆನ್ನಾಗಿ ಫೋಟೋ ತೆಗ್ದವ್ ನಂದು. ನೋಡಿ ಯಾರು ಫೋಟೋ ತೆಗಿಬೇಕು ಅಂದ್ರೆ ಒಂದೊಂದು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕ್ತೀನಿ ಕೆಳಗಡೆ. ಹೇಳ ನಂಬರ್ ಹೇಳು. ಬಾರ ಹೋಗೋಣ, ಏನೋ ಕೂತ್ಕೊಂಡೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋಸು ಎಲ್ಲ. ಕೀಪ್ ವಾಚಿಂಗ್, ಎಲ್ಲ ಎಂಜಾಯ್ ಮಾಡಿದಾರ ಅಂತ ಅಂದ್ಕೊಂಡಿದ್ದೀನಿ. ಸೊ see you in the next vlog guys. Bye bye, love you.